ಬಸವ ಕಲ್ಯಾಣದಲ್ಲಿ ಆಗಸ್ಟ್ 10ರಿಂದ 3 ದಿನ ಕಲ್ಯಾಣ ಪರ್ವ ಸಂಗಮೇಶ ಜವಾದಿ. ಅಕ್ಟೋಬರ್ ತಿಂಗಳ 10, 11, 12ರಂದು ಬಸವ ಕಲ್ಯಾಣದ ಬಸವ ಧರ್ಮ ಪೀಠದ ಆವರಣದಲ್ಲಿ 24ನೇ ಕಲ್ಯಾಣ ಪರ್ವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರಚಾರ ಸಮಿತಿ ಅಧ್ಯಕ್ಷ ಸಾಹಿತಿ ಸಂಗಮೇಶ್ ಎನ್ ಜವಾದಿ ತಿಳಿಸಿದರು. ಪಟ್ಟಣದ ರಾಷ್ಟ್ರೀಯ ಬಸವ ದಳದ ಕಾರ್ಯಾಲಯದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 23 ವರ್ಷಗಳಿಂದ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಪರ್ವ ಆಚರಿಸಿಕೊಂಡು ಬರುತ್ತಿದ್ದು, ಈ ವರ್ಷ ಸಹ ಸುಮಾರು 10 ಲಕ್ಷಕ್ಕೂ ಅಧಿಕ ಬಸವ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೊರಗಿನಿಂದ ಬರುವ ಭಕ್ತರಿಗೆ ವಸತಿ ಹಾಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಬಸವ ತತ್ವ ಪ್ರಚಾರಕಿ ಶರಣಿ ಇಂದುಮತಿ, ಚಂದ್ರಶೇಖರ್ ತಂಗ, ರಾಜಶೇಖರ್ ದೇವಣಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀಮಂತರಾವ, ಇಂಚುರೆ ನ್ಯೂಸ್ 25, ಬೀದರ್. ನಾವು ನೀವುಗಳೆಲ್ಲರೂ ಕೈ ಜೋಡಿಸಿ ಬೆಂಬಲ ನೀಡೋಣ ಅಂತ ಮತ್ತೊಮ್ಮೆ ಕರೆ ಕೊಡುತ್ತಾ ಈ ನನ್ನೆರಡು ಮಾತುಗಳಿಗೆ ವಿರಾಮ. ಶರಣಬಂಧುಗಳೇ, ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಬಂಧುಗಳೇ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ವಿಶೇಷತೆ ಏನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವಣ್ಣನವರ ಒಂದು ಸಮಾನತೆಯ ಭೂಮಿ, ತ್ಯಾಗ ಭೂಮಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಾರಿದ ಪವಿತ್ರ ಭೂಮಿ ಬಸವ ಕಲ್ಯಾಣದಲ್ಲಿ ಅಕ್ಟೋಬರ್ ತಿಂಗಳು ಅಂದರೆ ಮುಂದಿನ ತಿಂಗಳಲ್ಲಿ 10, 11, 12ರಂದು 24ನೇಯ ಕಲ್ಯಾಣ ಪರ್ವ ಆಯೋಜಿಸಲಾಗಿದೆ. ಈ ಒಂದು ಕಲ್ಯಾಣ ಪರ್ವ 3 ದಿವಸ ಕಾಲ ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ವೈಚಾರಿಕ ನೆಲೆಗಟ್ಟಿನೊಳಗೆ ಈ ಒಂದು ಉತ್ಸವ ನಡೆಯಲಿದೆ. ಹಾಗಾಗಿ ತಾಲೂಕಿನ ಜನತೆ ಈ ಒಂದು ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ